ನೋಡಿ, ಯಾರು ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ, ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ಕಲ್ಪನೆ ಏನಿದೆ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, 1 ಮಿನಿಟ್, ಭಾಷೆ ಈಗ ನಿಮ್ಮ ಮಕ್ಕಳು ಯಾವ ಶಾಲೆ ಹೋಗ್ತಾ ಇದ್ದಾರೆ? ಅಲ್ಲ ಅಧ್ಯಕ್ಷರೇ, ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಕನ್ನಡದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ನಂದೇನ ನೋ ಅಬ್ಜೆಕ್ಷನ್. ಸುಮ್ಮನೆ ಮಾತಾಡಿ. ಕನ್ನಡ ಭಾಷೆಯನ್ನ ನಮ್ಮ ರಾಜ್ಯದ ಸ್ವಾಮಿ ವೋಟಿಂಗ್ ಸಿಗಲ್ಲ. ಪ್ಲೀಸ್ ಮಾತಾಡ್ತೀರಾ? ನಾನು ನಿಮ್ಮ ಮಾತಾಡ್ಕೊಡ್ದು. ಶಿವಲಿಂಗ ಅವ್ರೆ, ಇದು ಸರ್ಕಾರದ ಸಾಧನೆ. ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ವಿರುದ್ಧ ಅಲ್ಲ ರೀ, ಭಾಷೆ ಮಾತಾಡ್ತಾ ಇದ್ದೀರಿ. ಅವ್ರು ಇಂಗ್ಲಿಷ್ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಅವಶ್ಯಕತೆ ಇಲ್ಲ. ಸೀರಿಯಸ್ ಆಗಿ ಕೂತ್ಕೊಳ್ಳೋ ಮೇಲೆ ಆಯ್ತು, ಕೂತ್ಕೊಳ್ಳಿ. ಓಕೆ, ಪ್ಲೀಸ್ ಸಿಟ್ ಡೌನ್. ಮಾತಾಡ್ಲಿಕ್ಕೆ ಯಾಕೆ ಮತ್ತೆ ಕೂತ್ಕೊಳ್ಳಿ ಮಾಡ್ತಾ ಇದ್ದೀನಿ. ಆಯ್ತು, ಮತ್ತೆ ಮಾತಾಡಿ. ನಾನು ಹೇಳೋದು ಆಯ್ತಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ನಿಮ್ಗೆ ನಾನು ಮುಗಿಸ್ಬಿಟ್ಟು ಅವ್ರು ಮುಗಿಸ್ಲಿ, ಮತ್ತೆ ಮಾತಾಡಿ. ನೀವು ಮಾತಾಡಿ. ಈಗ ಮತ್ತೆ ಅವ್ರ ಮಾತಾಡಂತ ನೀವು ಮಾತಾಡಿ. ಅವ್ರು ಮಾತಾಡಂತ ನಿಮ್ಮನ್ನು ಕರಿತೇನೆ. ಅವ್ರು ಮಾತಾಡಂತ ಮಾತಾಡಿ. ಹೇಳಿ. ನಾವು ಆಂಗ್ಲ ಭಾಷೆ ಅವ್ರಿಗೆ ಮಾತಾಡಿ ಆಗ್ಲಿ. ಅವ್ರು ಮಾತಾಡಿ ಆಗ್ಲಿ. ಆಯ್ತು, ಮಾತಾಡಿ ಆಗ್ಲಿ. ಅವ್ರು ಮತ್ತೆ ಮಾತಾಡಿ. ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡ್ತಾರೆ. ಆಯ್ತು, 1 ಸೆಕೆಂಡ್ ಮಾತಾಡಿ. ಅದಕ್ಕೆ ಆಯ್ತು, ಮಾತಾಡಿ ಮುಗಿಸಿ. ಅಪಚಾರ ಈ ಸದನದಲ್ಲಿ ಆಗಬಾರದು. ಆಯ್ತು, ಕೂತ್ಕೊಳ್ಳಿ. ಶಿವಲಿಂಗ, ನಮಗೆ ಕನ್ನಡವೂ ಬೇಕು, ಇಂಗ್ಲಿಷು ಬೇಕು. ಇಂಗ್ಲಿಷ್ ಮೀಡಿಯಂ ಈಗ ಬೇಕು, ಅರ್ಜೆಂಟ್. ಆಯ್ತು. ಶಿವಲಿಂಗ, ಸನ್ಮಾನ್ಯ ಸಭಾಧ್ಯಕ್ಷ.